ಸೊ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಬದ್ರಿನಾಥ್ ಮಾತಾಡ್ತಾ ಇದ್ವಿ, 3 ವಿಭಾಗ ಇದು, ಏನು ಜನರೇಷನು, ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್. ಇಲ್ಲಿ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅದು ಒಂದು. ಎರಡನೇದು, ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ, ನಾನ್ ಟೆಕ್ನಿಕಲ್ ಅಂದರೆ ಟೆಕ್ನಿಕಲ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದವ್ರು ಬಂದ್ಬಿಟ್ಟು ಇಲ್ಲಿ ಅಧಿಕಾರ ನಡೆಸ್ತಾ ಇರೋದು ಇನ್ನೊಂದು ಸಮಸ್ಯೆನ. ನೋಡಿ, ಎಲ್ಲ ನಾಲೆಡ್ಜು ಇರಬೇಕು ಅಂತ ನಾವು ಹೇಳದೇ ಇದ್ರೂ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು ಟೆಕ್ನಿಕಲ್ಲಾಗಿ ಒಂದು ಸ್ವಲ್ಪನಾದರೂ, ಅಂದರೆ ಯಾರಾದರೂ ಒಬ್ಬರು ಹೇಳಿದ್ರೆ ಅದನ್ನು ಪರಾಮರ್ಶೆ ಮಾಡೋಷ್ಟು ಒಂದು ಆ ಮನುಷ್ಯಕ್ಕೆ ಒಂದು ಶಕ್ತಿ ಇರಬೇಕು. ಅದು ಸರಿನಾ ತಪ್ಪಾ ಅಂತ ಒಂದು ಗೊತ್ತಿರಬೇಕು ಅವರಿಗೆ. ರೈಟ್, ಅದು ಭಾಳ ಮುಖ್ಯ. ಇಲ್ಲಿ ನಾನು ಅವ್ರು ಇಂಜಿನಿಯರೇ ಆಗಬೇಕು ಅಂತ ನಾನು ಹೇಳಕ್ಕೆ ಹೋಗಲ್ಲ, ಆದರೆ ಇಂಜಿನಿಯರ್ ಅಲ್ಲದೇ ಇದ್ದರೂ ಕೂಡ ಒಬ್ಬ ಇಂಜಿನಿಯರ್ ಹೇಳೋದನ್ನು ಸರಿಯಾಗಿ ಅರ್ಥೈಸಿ ಮಾಡ್ಕೊಳ್ಳೋಂಥ ಒಬ್ಬ ಮನುಷ್ಯ ಇರಬೇಕು. ಈಗ ಭಾಳ ಸಮೀಪದಲ್ಲೇ ಇಂಧನ ಸಚಿವರು ಒಂದು ಹೇಳಿದರು, ನೋಡಿ ನಮಗೆ ಪವರ್ ಪ್ರಾಬ್ಲಮ್ ಇಲ್ಲ, ಪವರು ಟ್ರಾನ್ಸ್ಮಿಷನ್ ಮಾಡೋದು ಪ್ರಾಬ್ಲಮ್ಮು ಅಂತ ಭಾಳ ಸಮೀಪದಲ್ಲೇ ಹೇಳಿ ಸಾವಿರಾರು ಕೋಟಿ ರೂಪಾಯಿದು ಟೆಂಡರ್ಗಳನ್ನು ಕೂಡ ಕರೆದರು. ನಮ್ಮದ್ರಲ್ಲಿ ಇದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋಗೋದಕ್ಕೆ ಮೊದಲು ನಾವು 2 ಬಗ್ಗೆ ಯೋಚನೆ ಮಾಡಬೇಕು. 400 kV ಟ್ರಾನ್ಸ್ಮಿಷನ್ ಮಾಡಿದಾಗ ಪರ್ಸೆಂಟೇಜ್ ಲಾಸು 0.523 ಇದೆ. 220 kVಗೆ 1.826% ಲಾಸ್ ಇದೆ. 110 kVಗೆ ಹೋದಾಗ 0.718% ಲಾಸ್ ಇದೆ. 66 kVಗೆ 1.302 ಬರುತ್ತೆ. ಟೋಟಲ್ಲು ಲಾಸ್ ಬಂದು 4.369 ಅಂತ KPTCL ವೆಬ್ಸೈಟು 2007-8 ಇದರಲ್ಲಿ ಕೊಡ್ತಾರೆ. ಈಗ ಇವರು ಪವರ್ ಟ್ರಾನ್ಸ್ಮಿಷನ್ ಮಾಡೋದಕ್ಕೆ ಕೆಲವು ಏಜೆನ್ಸಿಗಳನ್ನು ಇವರು ಸೆಲೆಕ್ಟ್ ಮಾಡ್ತಾರೆ. ಕೆಲವೇ ಇವರಿಗೆ ಬೇಕಾಗಿರೋ ಏಜೆನ್ಸಿಗಳಿಗೆ ಮಾತ್ರ ಆರ್ಡರ್ ಸಿಗೋಕ್ಕೆ ಏನು ಮಾಡ್ತಾರೆ, ಸುಮಾರು ಏಜೆನ್ಸಿಗಳನ್ನು ಟೆಕ್ನಿಕಲಿ ನಾನ್ ರೆಸ್ಪಾನ್ಸಿವ್ ಮಾಡ್ತಾರೆ, ಅಂದರೆ ಅವ್ರನ್ನ ಟೆಕ್ನಿಕಲಿ ಕಿತ್ತಾಕ್ಬಿಡ್ತಾರೆ. ಇದಕ್ಕೆ ಒಂದು ನಿದರ್ಶನ ಇದೆ. ಒಂದು ಕಂಪನಿಗೆ, ಭಾಳ ದೊಡ್ಡ ಪ್ರತಿಷ್ಠಿತ ಕಂಪನಿಗೆ, ಮಧ್ಯಾಹ್ನ 2:55 ಒಂದು KPTCL ಚೀಫ್ ಇಂಜಿನಿಯರ್ ಆಫೀಸಿಂದ ಒಂದು ಫ್ಯಾಕ್ಸ್ ಹೋಗುತ್ತೆ. 5 ನಿಮಿಷ ಟೈಮ್ ಕೊಟ್ಬಿಟ್ಟು 3 ಗಂಟೆ ಒಳಗೆ ನಾವು ಕೊಟ್ಟ ಒಂದು ಈ ಲೆಟರ್ಗೆ ತಾವು ಹೇಳಬೇಕು, ಉತ್ತರ ಕೊಡಬೇಕು, ನಾವೇನೇ ಹೇಳಿದ್ರು ಒಪ್ಕೋಬೇಕು, ಒಪ್ಕೊಂಡ್ರೆ ನಿಮ್ಮನ್ನ ಕ್ವಾಲಿಫೈ ಮಾಡ್ತೀವಿ ಅಂತ. ಇದರಲ್ಲಿ ಏನು ಹೇಳ್ತಾರೆ, ಟೆಕ್ನಿಕಲ್ ಪರ್ಟಿಕ್ಯುಲರ್ಸ್ ಟು ಬಿ ಫೈನಲೈಸ್ ಫಾರ್ ಈಚ್ ಎಕ್ವಿಪ್ಮೆಂಟ್ KPTCL ಆಫ್ಟರ್ ದಿ ಅವಾರ್ಡ್ ಆಫ್ ದಿ ವರ್ಕ್ಗೆ ಇವ್ರು ಒಪ್ಕೋಬೇಕು. ಅಂದರೆ ಟೆಂಡರ್ನಲ್ಲಿರೋ ಟೆಕ್ನಿಕ್ಯಾಲಿಟಿ ಮುಖ್ಯ ಅಲ್ಲ ಇವರಿಗೆ, ವರ್ಕ್ ಅವಾರ್ಡ್ ಮಾಡಿದ ಮೇಲೆ ಏನು ಹೇಳ್ತೀವಿ ಅದನ್ನು ನೀವು ಒಪ್ಕೋಬೇಕು. ಅಂದರೆ ಟೆಂಡರ್ನಲ್ಲಿ ಏನಿದೆ ಅಂತಲೇ ಇವ್ರಿಗೆ ಗೊತ್ತಿಲ್ಲ, ಟೆಕ್ನಿಕಲಿ ಗೊತ್ತಿಲ್ಲ. ಭಾಳ ಇದರಷ್ಟು ಅವಮಾನಕರವಾದ ಯಾವುದೂ ಇಲ್ಲ. ಇಡೀ ಏಷ್ಯಾದಲ್ಲೇ ಮೊದಲು ಪವರ್ ಉತ್ಪಾದನೆ ಮಾಡಿದ್ದು ನಮ್ಮ ಕರ್ನಾಟಕ ರಾಜ್ಯ ಅನ್ನೋ ಒಂದು ಹೆಮ್ಮೆ ಇದೆ. ಆದರೆ ಇದೇ ಏಷ್ಯಾದಲ್ಲಿ ಅತ್ಯಂತ ಭ್ರಷ್ಟವಾಗಿ ನಾವು ತಾಂತ್ರಿಕ ನಿರ್ವಹಣೆ ಮಾಡ್ತಾ ಇರೋದು ಭಾಳ ಅನ್ಯಾಯವಾಗಿದೆ. ಇದು ಒಂದು. ಎರಡನೇದು, ನಾವು ಟ್ರಾನ್ಸ್ಮಿಷನ್ ಲಾಸ್ ಕರ್ವ್ಗೆ ನಾನು ಇನ್ನೊಂದು ಮೇಜರು ಇಲ್ಲಿ ಈ ಸಮಸ್ಯೆಗಳು, ರಾಯಚೂರಿನ ಈ ಇದಿದೆಯಲ್ಲ RTPS ಅನ್ನೇ ಯಾಕೆ ಇಷ್ಟೊಂದು ನೆಂಚ್ಕೊಂಡಿದ್ದೀವಿ ಅಂತೇಳಿ, ಅದನ್ನು ಹೊರತುಪಡಿಸಿದರೆ ಅವರು ಕೊಡೋ ಲೆಕ್ಕ ಸುಮಾರು 50 ದಶಲಕ್ಷ ಯೂನಿಟ್ ನಾವು ಬೇರೆ ಅಂದ್ರು ಹೈಡಲ್ ಪವರ್ ಪ್ರಾಜೆಕ್ಟ್ನಿಂದ ನಾವು ಮಾಡ್ತಾ ಇದ್ದೀವಿ, ಅದನ್ನು ಇಡೀ ರಾಜ್ಯಕ್ಕೆ ಕೊಡೋದಕ್ಕೆ ನಮಗೆ ಸಾಲ್ತಾ ಇಲ್ಲ ಅಂತ ಹೇಳಿ. ಯಾಕೆ RTPS ಆಗೋದು ಸ್ಟಾಪ್ ಆದರೆ ಇಡೀ ಕರ್ನಾಟಕ ಸ್ಟಾಪ್ ಆಗುತ್ತೆ? ಕನ್ನಡದಲ್ಲಿ ಒಂದು ಗಾದೆ ಇದೆ, ಕಳ್ಳನಿಗೊಂದು ಪಿಳ್ಳೆನೆವಾ ಅಂತ. ಸೊ ಇದು ಇಲ್ಲಿಗೆ ಬರುತ್ತೆ. RTPS ಅಲ್ಲಿ ಕೊಡೋದು ನಮಗೆ ಕೇವಲ 20% ಅಷ್ಟೇ ಟೋಟಲ್ ಪವರು, ಇನ್ನೂ 80% ಬೇರೆ ಕಡೆಯಿಂದ ಎಲ್ಲ ತರಿಸ್ಕೋಬೋದು. ಈ ಸರ್ಕಾರ ಅಧಿಕಾರಕ್ಕೆ ಬಂದು ಹೊಸದರಲ್ಲಿ 5 ಲಕ್ಷ ಟನ್ ಕೋಲ್ಗೆ ಒಂದು ಟೆಂಡರ್ ಕರೀತು. ಅದು ಸುಮಾರು ವರ್ಷಗಳು ಇವರು ಅದನ್ನು ಫೈನಲೈಸೇ ಮಾಡಲಿಲ್ಲ. ಎರಡನೇದು, ಇವರು ಟ್ರೈನ್ನಲ್ಲೇ ತರಬೇಕು ಅಂತ ಏನಿಲ್ಲ ಕೋಲು, ಅವರು ಶಿಪ್ಮೆಂಟ್ ಮಾಡ್ಬೋದು. ಮಲೇಷ್ಯಾದಿಂದ ಬರುತ್ತೆ, ಇಂಡೋನೇಷ್ಯಾದಿಂದ ಬರುತ್ತೆ. ಇವ್ರು ತರಲೇಬೇಕು ಅನ್ನೋ ಒಂದು ಆಸಕ್ತಿ ಇದ್ದರೆ 1 ವಾರ 10 ದಿವಸದಲ್ಲಿ ಕೋಲ್ ಬರ್ಬೋದು. ಇಲ್ಲಿಗೆ ಬರೋಕ್ಕಾಗಲ್ಲ ಅಂತಲ್ಲ, ಇವರು ತರಿಸೋ ಶಕ್ತಿ ಇರಬೇಕು, ಆಸೆ ಇರಬೇಕು, ಆಸಕ್ತಿ ಇರಬೇಕು. ಅಲ್ಲ, ಈಗ ಕೇಂದ್ರ ಗ್ರಿಡ್ನಿಂದ ನಮಗೆ ಸಿಂಹಾದ್ರಿ ಮತ್ತು ರಾಮಗುಂಡಂನಿಂದ ಬರುತ್ತೆ. ಹೌದು, ಅಲ್ಲಿಂದ ಸುಮಾರು 300ರಿಂದ 350 ಯೂನಿಟ್ ಬರಬೇಕಾಗಿತ್ತು, ಕಡಿಮೆ ಆಗ್ತಾಯಿದೆ. 1000ರಿಂದ 1200 ಬರಬೇಕಾಯಿತು, ಅದು 300ರಿಂದ 350 ಬರ್ತಾ ಇದೆ. ಮೆಗಾವ್ಯಾಟು ಕಮ್ಮಿ ಆಯಿತು. ಇನ್ನೊಂದು ಕಡೆ 900ರಿಂದ 100 ಯೂನಿಟ್ಗಳಿದೆ ಸೆಂಟ್ರಲ್ ಗ್ರಿಡ್ದು. ಈ ಎಲ್ಲ ಲೆಕ್ಕಗಳನ್ನು ಕೊಡ್ತಾ ಇದ್ದಾರೆ.
ತಾವು ಪವರ್ ಕನ್ಸಲ್ಟೆಂಟ್ ಆಗಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋ ರಾಜ್ಯದ ಜನಕ್ಕೆ ಹೇಳ್ಬೋದು. ಇದೆಲ್ಲ ನಿಜಾನಾ, ನಂಬಬೇಕಾ ಜನ? ಅಲ್ಲ, ಅವರೇ ಹೇಳ್ದಂಗೆ ಇದರಲ್ಲಿ ಟ್ರಾನ್ಸ್ಮಿಷನ್ ತೊಂದರೆ ಇದೆ, ಟ್ರಾನ್ಸ್ಮಿಷನ್ ಮಾಡೋಕ್ಕಾಗ್ತಾ ಇಲ್ಲ, ನಮ್ಮ ಹತ್ರ ಪವರ್ ಇಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ. ಯಾರು ಟ್ರಾನ್ಸ್ಮಿಷನ್ ಸರಿ ಮಾಡಬೇಡಿ ಅಂತ ಯಾರು ಹೇಳಿದ್ದಾರೆ? ಅಲ್ಲ, ಸರಿ ಮಾಡಬೇಡಿ ಅಂತ ಯಾರು ಹೇಳಿಲ್ಲ, ಆದರೆ ಸರಿ ಮಾಡೋದಕ್ಕೆ ಸರಿಯಾದ ಜನ ಇರಬೇಕಲ್ಲಿಗೆ. ಎಲ್ಲರೂ ಯಾರೋ ಬಂದು ಅದ್ರ ಬಗ್ಗೆ ತಿಳುವಳಿಕೆ ಇರೋರು ಮಾಡಬೇಕು. ಇಲ್ಲದೇ ಇದ್ದರೆ ಇಲ್ಲಿದೆಯಲ್ಲ ಈ ಥರ ಆಗತ್ತೆ. ನಾವು ಕೆಲಸ ಕೊಟ್ಟ ಮೇಲೆ ನಾವು ಟೆಕ್ನಿಕಲ್ದು ಫೈನಲೈಸ್ ಮಾಡ್ತೀವಿ ಅಂತ ಒಬ್ಬ ಚೀಫ್ ಇಂಜಿನಿಯರ್ ಹೇಳಬೇಕು ಅಂದರೆ, ಇವನಿಗೆ ಟೆಂಡರ್ ಕರೆಯುವಾಗ ಟೆಂಡರ್ನಲ್ಲಿ ಏನು ಕರಿಬೇಕು, ಟ್ರಾನ್ಸ್ಮಿಷನ್, ಇದು ಪವರ್ ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡ್ತಾ ಇರೋದು ನಾನು. 110 kV ನೂರಾರು ಟೆಂಡರ್ಗಳು ಈ ಥರ ಕರೆದಿದ್ದಾರೆ. ಅಂದರೆ ಟೆಂಡರ್ಗೆ ಮೊದಲು ಇವರು ಅಲ್ಲಿ ಏನು ಕೆಲಸ ಮಾಡಬೇಕು ಅಂತಲೇ ಗೊತ್ತಿರಲ್ಲ. ಇದಿರಲಿ, ಈಗ ಏನಾಗ್ತಾ ಇದೆ, ಲಾಸ್ ಏನು ಡಿಸ್ಟ್ರಿಬ್ಯೂಷನ್ ಲಾಸ್ ಆಗಲಿ, ಟ್ರಾನ್ಸ್ಮಿಷನ್ ಲಾಸ್ ಆಗಲಿ ಕಡಿಮೆ ಮಾಡೋದಕ್ಕೆ ಸಾವಿರಾರು ಕೋಟಿ ಗ್ರ್ಯಾಂಟ್ ಇತ್ತು ಗೌರ್ಮೆಂಟ್ ಆಫ್ ಇಂಡಿಯಾದು. ಅದನ್ನು ಯಾವುದು ಇವರು ಬಳಕೆ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಇವರು ಫಸ್ಟ್ APDP ಪ್ರಾಜೆಕ್ಟ್ ಆಗಲಿ, APRDP ಆಗಲಿ, RAPDRP ಆಗಲಿ, ಏನೇ ಆಗಲಿ, ಇವ್ರು ಹೇಗೆ ಅಂದರೆ ಇವರು ಮಾಡೋ ಖರ್ಚಿಗೆ ಯಾರು ಲೆಕ್ಕ ಕೇಳಬಾರ್ದು, ಇವರು ಮಾಡೋ ಖರ್ಚನ್ನು ಯಾರು ಮೂರನೇವರು ಇನ್ಸ್ಪೆಕ್ಟ್ ಮಾಡಬಾರ್ದು. ಆ ಥರ ಇದ್ದರೆ ಮಾತ್ರ ಇವ್ರಿಗೆ ಮಾಡೋದಕ್ಕೆ ಇಷ್ಟ ಇದೆಯೇ ಹೊರತು ಎಲ್ಲಿ ಸೆಂಟ್ರಲ್ ಏಜೆನ್ಸಿ ಇನ್ಸ್ಪೆಕ್ಷನ್ಗೆ ಬರುತ್ತೆ ಅಂಥದ್ದು ಇವ್ರಿಗೆ ಬೇಕಿಲ್ಲ. ಒಂದು. ಎರಡನೇದಾಗಿದೆ, ಯಾರಾದರೂ ನೋಡ್ಬೋದು, ಕೆಲವೇ ಪಟ್ಟಭದ್ರ ಕಂಪನಿಗಳಿಗೆ ಮಾತ್ರ ಇವರು ಆರ್ಡರ್ಗಳು ಕೊಡ್ತಾನೆ ಹೋಗ್ತಾರೆ. ಅವ್ರು ಕೆಲಸ ಮಾಡಲಿ, ಕೆಲಸ ಮಾಡದೇ ಹೋಗಲಿ, ಆ ಕಂಪ್ನಿಗಳು. ಈಗ ರೀಸೆಂಟಾಗಿ ನಾನು 1 ವರ್ಷದ ಹಿಂದೆ ಒಂದು 220 kV ಅಂಡರ್ಗ್ರೌಂಡ್ ಕೇಬಲ್ ಲೇಯಿಂಗ್ದು ಒಂದು ಇದು ಮಾಡಿದ್ದೆ. ಅದು ಅಷ್ಟೇ, ಇದು ಟ್ರಾನ್ಸ್ಮಿಷನ್ನು ಇಂಟ್ರಪ್ಷನ್ ಕಡಿಮೆ ಆಗಬೇಕು. ಇವಾಗ ಬೆಂಗಳೂರು ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ರೆವಿನ್ಯೂ ಅರ್ನಿಂಗ್ ಇದು ಅಂತ. ಈಗ ಮಿನಿಸ್ಟ್ರ್ ಏನು ಹೇಳ್ತಾರೆ ನೋಡಿ, ಈ ಥರ ಆಗುತ್ತೆ, 10 ಗಂಟೆ ಇವರು ಪವರ್ ಕಟ್ ಮಾಡ್ತೀವಿ ಅಂತಾರೆ. 10 ಗಂಟೆ ಅಂದರೆ ಯಾವ 10 ಗಂಟೆ? ನಮಗೆ ಬೇಕಾದ್ದು ನಾವು ಉಪಯೋಗಿಸ್ಕೋದು ಪವರು. ನಿಜವಾಗ್ಲೂ ಹೇಳಬೇಕು ಅಂದರೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ನಮಗೆ ಪವರೇ ಬೇಕಿರಲ್ಲ. ಅಂದರೆ ಉಳಿದಿರೋ 14 ಗಂಟೆ 16 ಗಂಟೆಯಲ್ಲಿ ಇವರು 10 ಗಂಟೆ ಪವರ್ ಕಟ್ ಮಾಡಿ ನಮಗೆ 4 ಗಂಟೆ ಕೊಡೋದಕ್ಕೆ ಪವರು. ಈ ಥರ್ಮಲ್ ಪವರಿಂದ ನಮಗೆ ಬರ್ತಾ ಇರೋದು 20%, ಇನ್ನು 80% ಪವರ್ನಲ್ಲಿ ಕೊಡ್ಬೋದು ಅವರು ಪವರು. ರೈಟ್. ತಾವೇನು ಹೇಳ್ತೀರಿ ಮೋಹನ್ಜಿ, ಇದನ್ನೆಲ್ಲ ಕೇಳ್ತಾ ಇದ್ದೀವಿ? ಇಲ್ಲ, ಖಂಡಿತ ಈ ವ್ಯವಸ್ಥೆ ನಾವು ಸೆಟ್ ಮಾಡಬೇಕು ಅಂತಾದರೆ ಒಂದು ಡಿಸ್ಟ್ರಿಬ್ಯೂಷನ್ದಲ್ಲಿ ಏನು ಲಾಸ್ ಆಗುತ್ತೆ ಅದನ್ನು ನಾವು ಇಮಿಡಿಯೇಟಾಗಿ ಅಡ್ರೆಸ್ ಮಾಡಲೇಬೇಕು. ನಾವು ಉಳಿದದ್ದನ್ನೆಲ್ಲ ಪ್ರೈವೇಟೈಸ್ ಮಾಡಿದ್ದೀವಿ, ಡಿಸ್ಟ್ರಿಬ್ಯೂಷನನ್ನು ಪ್ರೈವೇಟೈಸ್ ಮಾಡ್ಬೋದಿತ್ತು ಇಷ್ಟೊತ್ತಿಗೆ. ಅದೊಂದು ಪ್ರಮುಖವಾದ ಅಂಶ. ಅದನ್ನು ಜನ ಬಯಸ್ತಾರೆ ಅದನ್ನು. ಕರೆಕ್ಟ್. ಅಲ್ಲಿ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಇವತ್ತಿಗೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರುವ ಸ್ಟ್ರೀಟ್ ಲೈಟ್ ಕೂಡ ಆಫ್ ಮಾಡೋದಕ್ಕೆ ನಮ್ಮಲ್ಲಿ ಜನ ಇಲ್ಲ. ನಾವು ಡಿಪೆಂಡ್ ಆಗ್ತೀವಿ ಅದೇ ಪರ್ಟಿಕ್ಯುಲರ್ ವ್ಯಕ್ತಿ ಬರಬೇಕು ಅಂತ. ಯಾಕೆ ಅದನ್ನು ಹತ್ತಿರದಲ್ಲಿ ಇರುವಂಥ ಒಂದು NGOಗಳಿಗಾಗಲಿ ಅಥವಾ ಒಂದು ಯೂತ್ಸ್ಗಾಗಲಿ ಯಾವುದಾದ್ರು ಒಂದಿಷ್ಟು ಆರ್ಗನೈಸೇಷನ್ಗಳಿಗಾಗಲಿ ಅದನ್ನು ಮೇಂಟೈನ್ ಮಾಡೋದಕ್ಕೆ ಕೊಡಲಿಕ್ಕಾಗೋದಿಲ್ಲ? ಕೊಡಬೇಕು. ಈ ಥರದ್ದನ್ನು ಹುಡುಕಬೇಕು, ಹೊಸ ಹೊಸ ಸಾಧ್ಯತೆಗಳನ್ನು ಹುಡುಕಬೇಕು. ಇನ್ನೊಂದು ಏನು ಅಂತಂದರೆ, ಈ ರಿನ್ಯೂವೇಬಲ್ ಎನರ್ಜಿಯನ್ನು ಇನ್ನೂ ಹೆಚ್ಚು ಬೂಸ್ಟ್ ಮಾಡಬೇಕು. ಕರೆಕ್ಟ್. ಹೇಗೆ ಬೂಸ್ಟ್ ಮಾಡ್ಬೋದು ಅಂತ ಕೇಳಿದರೆ, ನಮ್ಮ ಎದುರಿನಲ್ಲಿ ಹಲವು ಜನ ಇದರಲ್ಲಿ ಪ್ರಯೋಗ ಮಾಡಿ ಯಶಸ್ವಿಯಾದವರು ಉದಾಹರಣೆ ಇದೆ. ಮಾಡೋದಕ್ಕೆ 2-3 ವಿಧ ಇದೆ. ಒಂದು, ಅವರಿಗೆ ವ್ಯವಸ್ಥೆಗೆ ತಕ್ಕುದಾದ ಹಣಕಾಸು ಇಲ್ಲದಿದ್ದರೆ ಸಾಲ ಸೌಲಭ್ಯ ಕೊಡುವಂಥದ್ದು. ಈಗ ಜವಾಹರ್ಲಾಲ್ ನೆಹರು ಮಿಷನ್ ಬಂದಿದೆ ಸೋಲಾರದ್ದು, ಆದರೆ ಅದರಲ್ಲಿ ಎಷ್ಟೋ ತೊಂದರೆಗಳಿದೆ. ಬ್ಯಾಂಕಿನವರಿಗೆ ಕ್ಲಿಯರ್ ಇಲ್ಲ, ಮಧ್ಯವರ್ತಿಗಳಾದ ನಬಾರ್ಡ್ನವರಿಗೆ ಅದರಲ್ಲಿ ಕ್ಲಿಯರ್ ಇಲ್ಲ. ಇದನ್ನು ಕ್ಲಾರಿಟಿ ಕೊಟ್ಟು ಇಮಿಡಿಯೇಟಾಗಿ ಅದನ್ನು ಪರ್ಚೇಸ್ ಮಾಡೋರಿಗೆ ಸಪೋರ್ಟ್ ಮಾಡಬೇಕು. ಮಾಡಿದರೆ ಎಲ್ಲ ಸೋಲಾರ್ ವ್ಯವಸ್ಥೆ ಎಲ್ಲಿ ನಡೆಯುತ್ತೋ ಅಲ್ಲಿ, ವಿಂಡ್ ಆದರೆ ನಡೆಯುತ್ತೋ ಅಲ್ಲಿ, ಪಿಕೋ ಹೈಡ್ರೋ ನಡೆಸಬೇಕಾದ್ರೆ ಅಲ್ಲಿ ಅವರಿಗೆ ಸಪೋರ್ಟ್ ಮಾಡಿದರೆ ಎಲ್ಲರ ಮನೆಯಲ್ಲಿ ಸೋಲಾರ್ ವ್ಯವಸ್ಥೆ ಸ್ಪ್ರೆಡ್ ಆಗುತ್ತೆ, ಅವರವರ ಮನೆ ಸ್ವತಂತ್ರವಾಗಿ ಬೆಳಗುತ್ತೆ. ಸೊ ಸರ್ಕಾರನ ಪ್ರಶ್ನೆ ಮಾಡೋದು ಅಥವಾ ಪದೇ ಪದೇ ಈ ರೀತಿ ಪವರ್ ಕಟ್ಟು ಅಸಹಾಯಕತೆ ವ್ಯಕ್ತಪಡಿಸೋ ಸಾಧ್ಯತೆಗಳಿಲ್ಲ, ನೆಸೆಸಿಟಿನೇ ಬರಲ್ಲ ಅಂತ ತಾವು ಹೇಳ್ತೀರಿ? ಹೌದು. ಆದರೆ ಇಲ್ಲಿ ಒಂದು ಏನಿದೆ ಅಂತಂದರೆ, ಇದೆಲ್ಲ ಸಣ್ಣ ಸಣ್ಣದು ಟೈನಿ ಅಂತ ಕಾಣುತ್ತೆ. ದೊಡ್ಡ ದೊಡ್ಡ ಪ್ರಾಜೆಕ್ಟು ಕೋಟಿಗಟ್ಟಲೆ ವ್ಯವಹಾರ ಮಾಡುವವರಿಗೆ ಇದು ತುಂಬ ಸಣ್ಣದು ಅಂತ ಕಾಣುತ್ತೆ, ಹಾಗಾಗಿ ಇದನ್ನು ಅಡ್ರೆಸ್ ಮಾಡೋದಿಲ್ಲ. ಕರೆಕ್ಟ್. ರೈಟ್ ಸರ್. ರೈಟ್. ಲೈಟಿಗೆ ಹೋಗುತ್ತೆ. ರೈಟ್ ಸರ್. ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ಸರ್ ಇಬ್ಬರ ಜೊತೆ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.